ಇವತ್ತು ಶಿವರಾತ್ರಿ ಸ್ಪೆಷಲ್ಲು ತಂಬಿಟ್ಟು ಮಾಡೋದನ್ನ ನೋಡ್ಕೊಂಡು ಬರೋಣ. ಎಲ್ಲರೂ ಅಕ್ಕಿದು ಮಾಡ್ತಾರೆ ಅಥವಾ ಕಡಲೆದು ಮಾಡ್ತಾರೆ, ಗೋಧಿದು ಮಾಡ್ತಾರೆ. ನಾನಿಲ್ಲಿ ಅಕ್ಕಿ ಕಡಲೆ ಎರಡನ್ನೂ ಸೇರಿಸಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ವೆಲ್ಕಮ್ ಟು ಸಿಂಪಲ್ ರೆಸಿಪಿ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡು ಒಂದು ಅಳತೆಗೆ ಏನಾದರೂ ತೊಗೊಳ್ಳಿ. 1 ಕಪ್ ಆಗೋಷ್ಟು ಅಕ್ಕಿನ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಬೇಕು. ಕೈ ಈ ಥರ ಆಡಿಸ್ತಾ ಇರಬೇಕು, ಆವಾಗ ಈವನ್ನಾಗಿ ಎಲ್ಲ ಕಡೆ ಹುರ್ಕೊಳ್ಳುತ್ತೆ. ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದು ಹುರ್ಕೊಂಡಾದಮೇಲೆ 1 ಕಪ್ ಆಗೋಷ್ಟು ಹುರ್ಗಡ್ಲೆನ ಸೇರಿಸ್ಕೊತಾ ಇದ್ದೀನಿ. ಹುರ್ಗಡ್ಲೆ ತುಂಬ ಏನು ಹುರಿಯೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಫ್ಲೇಮ್ ಕಡಿಮೆ ಇರೋದ್ರಿಂದ ನಿಧಾನ ಆಗುತ್ತೆ ಅಂತ ಇಷ್ಟೊತ್ತು ಹುರ್ಕೊಂಡಿದ್ದೀನಿ ನಾನು. ಸಾಕು, ಸ್ವಲ್ಪ ಬಿಸಿ ಆದ್ರೇ ಸಾಕಾಗುತ್ತೆ. ಇದೆಲ್ಲ ತಣ್ಣಗಾಗಲಿ ಬಿಸಿ ಇರೋದ್ರಿಂದ. ನಾನು ಇದೇ ಪ್ಯಾನ್ಗೆ 1 ಕಪ್ ಆಗೋಷ್ಟು ಕಡಲೆ ಬೀಜ ಕೂಡ ತಗೊಂಡಿದ್ದೀನಿ. ಎಲ್ಲನೂ ಕೂಡ ಒಂದೇ ಕಪ್ಪಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಇದನ್ನು ಕೂಡ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಹುರ್ಕೊಬೇಕು. ತುಂಬ ಚೆನ್ನಾಗಿರುತ್ತೆ, ಈ ಥರ ಮಾಡಿ ನೋಡಿ. ಇದು ಕೂಡ ರೆಡಿ ಆಗಿದೆ. ಈ ಥರ ಹುರ್ಕೊಂಡ್ರೆ ಸಾಕು. ಇದು ಬಿಸಿ ಇರೋದ್ರಿಂದ ತಣ್ಣಗಾಗಲಿ. ಇದಕ್ಕೇ 2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು, 1 ಸ್ಪೂನ್ ಆಗೋಷ್ಟು ಕಪ್ಪೆಳ್ಳು ತೊಗೊಂಡಿದ್ದೀನಿ. ಲೋ ಫ್ಲೇಮ್ ಮಾಡ್ಕೊಂಡು ಹುರ್ಕೊಳ್ಳೋಣ. ಬಿಸಿ ಇರೋದ್ರಿಂದ ಬೇಗನೆ ಆಗುತ್ತೆ ಇದು. ಇದೆಲ್ಲ ಚಟಪಟ ಅಂತ ಸಿಡಿದ ಮೇಲೆ 1 ಸ್ಪೂನ್ ಆಗೋಷ್ಟು ಇದಕ್ಕೇ ಫ್ಲೇಮ್ನ ಆಫ್ ಮಾಡ್ಕೊಂಡು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. ಫ್ಲೇಮ್ನ ಆಫ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ. ಸಾಕಿಷ್ಟ ಆದರೆ ಸೇಮ್ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಎಲ್ಲ ಚಚ್ಚಿಟ್ಕೊಂಡಿದ್ದೆ. 1 ಕಪ್ ಬೆಲ್ಲ ಹಾಕ್ಕೊಂಡು ಅರ್ಧ ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಬೇಕು. ಪಾಕ ಏನು ಬರೋದು ಬೇಡ, ಬೆಲ್ಲ ಎಲ್ಲ ನೀಟಾಗಿ ಕರಗಿ ಸ್ವಲ್ಪ ಹೊತ್ತು ಕುದ್ರೆ ಸಾಕಾಗುತ್ತೆ. ಇದು ಕುದೀತಾ ಇರಲಿ, ಬೆಲ್ಲ ಎಲ್ಲ ಕರಗಿ ಅಷ್ಟರಲ್ಲಿ ಪುಡಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನಾವು. ಕಡಲೆ ಬೀಜ ಏನಿದೆ ಅದು ಸಿಪ್ಪೆ ಎಲ್ಲ ತಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ. ಇದು ಕೂಡ ತಣ್ಣಗಾಗಿದೆ, ಇದನ್ನು ಪುಡಿ ಮಾಡ್ಕೊಬೇಕು. ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಬೇಕು. ಫುಲ್ಲು ನುಣ್ಣಗೆ ಮಾಡ್ಕೊಳ್ಳಿ. ಬೇಕು ಅಂದರೆ ಜರಡಿ ಕೂಡ ಮಾಡ್ಕೊಬೋದು. ನಾನು ಇಲ್ಲಿ ಜರಡಿ ಏನು ಮಾಡ್ಕೊಂಡಿಲ್ಲ. ಇದನ್ನೆಲ್ಲನೂ ಕೂಡ ಈ ಥರ ಒಂದು ಪಾತ್ರೆಗೆ ಸೇರಿಸ್ಕೊಬೇಕು. ಉಳಿದಿರೋ ಅಂಥದ್ದನ್ನು ಪುಡಿ ಮಾಡ್ಕೊಳ್ಳೋಣ. ಇದಕ್ಕೇ ಕಡಲೆ ಬೀಜ ಇದೆಯಲ್ಲ, ಇದರಲ್ಲಿ ಅರ್ಧ ಕಡಲೆ ಬೀಜನ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊತೀನಿ. ಇನ್ನು ಅರ್ಧ ಹಂಗೆ ಸೇರಿಸ್ಕೊತಾ ಇದ್ದೀನಿ. ಕಡಲೆ ಬೀಜದ ಜೊತೆ ಎಳ್ಳು ಕೂಡ ಒಂದು ಅರ್ಧ ಹಾಕ್ಕೊಂಡು ಇರೋದ್ರಲ್ಲಿ ಅರ್ಧ ಸೇರಿಸ್ಕೊಂಡು ಅದನ್ನು ಕೂಡ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಎಳ್ಳು ಮತ್ತು ಗಸಗಸೆ ಎರಡನ್ನೂ ಕೂಡ. ಫುಲ್ಲು ನುಣ್ಣಗೆ ಮಾಡ್ಕೊಳೋದು ಬೇಡ, 1-2 ಸತಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಷ್ಟಾದರೆ ಸಾಕು. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಉಳಿದಿರೋ ಅಂಥ ಕಡಲೆ ಬೀಜ ಕೂಡ ಇದಕ್ಕೆ ಹಾಕ್ಕೊಬೇಕು. ಫಸ್ಟ್ ಟೈಮ್ ಮಾಡೋರು ಕೂಡ ಇದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಎಳ್ಳು ಅರ್ಧ ಹಂಗೆ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ತುಂಬ ಒಣಗಿದೆ, ಹಂಗಾಗಿ ನಾನು ಬಿಸಿ ಮಾಡ್ಕೊತಾ ಇಲ್ಲ. ಸ್ವಲ್ಪ ಹಸಿ ಇದ್ದರೆ ಬಿಸಿ ಮಾಡ್ಕೊಳ್ಳಿ, ಅಥವಾ ದಪ್ಪ ತುರಿ ಏನಾದರೂ ಇದ್ದರೆ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡ್ರೂ ಆಗುತ್ತೆ. ನಾನು ತುಂಬ ಸಣ್ಣಗೆ ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ 1 ಕಪ್ಪು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಫ್ರೆಶ್ಶಾಗಿ ಚಚ್ಚಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಸೇರಿಸ್ಕೊಂಡು ಇದ್ರ ಜೊತೆ 1-2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು ಬೆಲ್ಲ ಕರಗಿ ಸ್ವಲ್ಪ ಹೊತ್ತು ಕುದ್ದಿದ್ರೆ ಸಾಕಾಗುತ್ತೆ.
ಪಾಕ ಏನು ಬರೋದು ಬೇಡ. ಬೆಲ್ಲ ನೀರೇನಿದೆ ಅದನ್ನು ಶೋಧಿಸ್ಕೊಬೇಕು. ಇದ್ರ ಜೊತೆ ಸ್ವಲ್ಪನೇ ಹಾಕ್ಕೊಂಡು ಉಂಡೆ ಕಟ್ಕೊಂಡ್ರೆ ರೆಡಿ ಆಗುತ್ತೆ. ನೋಡ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಒಂದು ಅರ್ಧ ಸೇರಿಸ್ಕೊಂಡು ಫಸ್ಟು, ಆಮೇಲೆ ಉಳಿದಿರೋಂಥದ್ದನ್ನ ಬೇಕು ಅಂದರೆ ಸೇರಿಸ್ಕೊಬೋದು. ನಾನಿಲ್ಲಿ ಒಂದು ಅರ್ಧ ಹಾಕ್ಕೊತಾ ಇದ್ದೀನಿ ಫಸ್ಟು. ಈ ಥರ ಆಗಿದೆ. ಇಷ್ಟಾದ್ರೇ ಸಾಕಾಗುತ್ತೆ. ಪಾಕ ಏನು ಬರೋದು ಬೇಡ. ಫ್ಲೇಮ್ನ ಆಫ್ ಮಾಡ್ಕೊಂಡು ಇದನ್ನು ಶೋಧಿಸ್ಕೊಬೇಕು. ಒಂದು ಅರ್ಧ ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ನೋಡ್ಕೊಂಡು ಉಳಿದಿರೋದನ್ನ ಸೇರಿಸ್ಕೊಬೋದು. ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ನೋಡ್ಕೊಂಡು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಉಂಡೆ ಆಗುತ್ತೆ ಅಂತ ನೋಡ್ಕೊಂಡು ನಾನು ಇನ್ನೊಂದು ಸ್ವಲ್ಪ ಬೆಲ್ಲದ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕೊಟ್ಕೊಂಡ್ರೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡ್ಕೊಂಡು ಹೇಗಿದೆ ಅಂತ ತಿಳಿಸಿ. ಈ ಥರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಪ್ಪ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲನೂ ಇದೇ ಥರ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನನಗಿಲ್ಲಿ ಒಂದು 7ರಿಂದ 8 ಉಂಡೆ ಆಗಿದೆ ಇಷ್ಟಕ್ಕೆ. ಸ್ವಲ್ಪ ಟೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಂಡು ಉಂಡೆ ಕಟ್ಕೊಬೇಕು. ಈ ಥರ ಇನ್ನೊಂದು ಕೈ ಎಲ್ಲಿ ಬೇಕು ಅಂದರೆ ತೊಗೊಂಡು ಟೈಟಾಗಿ ಪ್ರೆಸ್ ಮಾಡ್ಕೊಂಡು ಎಲ್ಲನೂ ಉಂಡೆ ಕಟ್ಕೊಂಡ್ರೆ ರೆಡಿ ಆಗುತ್ತೆ. ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ತಿಳಿಸಿ. ಇಷ್ಟ ಆಗಿದೆ. ಮನೇಲಿ ಮಾಡ್ಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.